ನಿಮ್ ಜೊತೆ ಯಾವಾಗ್ಲಾದ್ರೂ ಹೀಗಾಗಿದೆಯಾ? ನೀವು ಗಂಟೆಗಟ್ಲೆ ಎಕ್ಸಾಮ್ಗೋಸ್ಕರ ಓದ್ತೀರಾ, ಅಥವಾ ಯಾವುದೋ ಒಂದು ದೊಡ್ಡ ಟೆಸ್ಟ್ಗಾಗಿ ಅವ್ರು ಯಾವುದೋ ನೆನಪಿಟ್ಕೊಳ್ಬೇಕೆಂದ ವಿಷಯಕ್ಕಾಗಿ ನೀವು ಪೂರ್ತಿ ಶ್ರಮ ಪಟ್ಟು ಓದ್ತೀರಾ, ಆದ್ರೆ ಮುಂದಿನ ದಿನ ಎಲ್ಲ ಮರ್ತ್ ಬಿಡ್ತೀರಾ, ಏನೂ ನೆನಪೇ ಇರಲ್ಲ. ಈ ತರ ನಿಮ್ಮೊಬ್ಬರ ಜೊತೆ ಮಾತ್ರ ಆಗತ್ತೆ ಅಂತ ಅನ್ಕೋಬೇಡಿ. ವಾಸ್ತವದಲ್ಲಿ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಬ್ರೈನ್ ಓದಿದ 24 ಗಂಟೆಗಳ ಒಳಗಡೆನೆ 70% ಮಾಹಿತಿಯನ್ನ ಮರ್ತ್ ಬಿಡತ್ತೆ. ಯೋಚಿಸಿ, 70%. ಅಂದ್ರೆ ನೀವು ನಿನ್ನೆ ಏನ್ ಶ್ರಮ ಪಟ್ಟು ಓದಿರ್ತೀರಲ್ಲ, ಅದು ಇವತ್ತು ಅರ್ಧಕ್ಕಿಂತ ಹೆಚ್ಚು ನೆನಪೇ ಇರಲ್ಲ. ಇದನ್ನ ಕೇಳಿದಾಗ ಬಹುಶಃ ನಿಮ್ಗೆ ನಿಮ್ದೇ ತಪ್ಪು ಅಂತ ಅನ್ನಿಸ್ಬಹುದು. ನಿಮ್ಗೆ ಅನ್ನಿಸ್ಬಹುದು ನಾನೇ ಲೇಜಿ ಇದೀನಿ, ಅಥವಾ ನಾನು ಬೇರೆಯವರಷ್ಟು ಸ್ಮಾರ್ಟ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದ್ರೆ ದೋಸ್ತ್, ಲೆಟ್ ಮಿ ಟೆಲ್ ಯು ಸಮಥಿಂಗ್, ಇದು ನಿಮ್ಮ ತಪ್ಪೇ ಅಲ್ಲ. ಇದು ಮಾನವನ ಬ್ರೈನ್ ಕೆಲಸ ಮಾಡುವ ವಿಧಾನ. ಇಟ್ಸ್ ಸಿಂಪ್ಲಿ ಹೌ ದ ಬ್ರೈನ್ ವರ್ಕ್ಸ್. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಜಪಾನ್ ನಲ್ಲಿ ಸ್ಟೂಡೆಂಟ್ಸ್ ಸಾವಿರಾರು ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ಸ್ ಕಲಿತಾರೆ. ಆ ಕ್ಯಾರೆಕ್ಟರ್ಸ್ ಗಳನ್ನ ನೆನಪಿಟ್ಕೊಳ್ಳೋದು ಕಷ್ಟ ಮಾತ್ರ ಅಲ್ಲ, ಅಸಾಧ್ಯ ಅನಿಸುವಷ್ಟು ಕಷ್ಟ ಇರುತ್ತೆ. ಆದ್ರೂ ಆ ಸ್ಟೂಡೆಂಟ್ಸ್ ಅವನ್ನ ಕೇವಲ ಕಲಿಯುವುದಿಲ್ಲ, ವರ್ಷಗಳ ಕಾಲ ನೆನಪಿಟ್ಕೊಳ್ತಾರೆ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಅವರು ಇದನ್ನ ಹೇಗೆ ನೆನಪಿಟ್ಕೋತಾರೆ? ಅವರು ಹುಟ್ಟಿನಿಂದಲೇ ಸ್ಮಾರ್ಟ್ ಆಗಿರ್ತಾರ, ಅಥವಾ ದಿನ ರಾತ್ರಿ ನಾನ್ ಸ್ಟಾಪ್ ಓದ್ತಿರ್ತಾರ? ಇದರ ಆನ್ಸರ್ ಇಲ್ಲ. ನಿಜವಾದ ವ್ಯತ್ಯಾಸ ಏನ್ ಗೊತ್ತಾ? ಅವರು ಹಾರ್ಡ್ ವರ್ಕ್ ಮಾಡುವುದಿಲ್ಲ, ಅವರು ಸ್ಮಾರ್ಟ್ ಸ್ಟಡಿ ಮಾಡ್ತಾರೆ. ನೋಡಿ, ನಮ್ಮಲ್ಲಿ ತುಂಬಾ ಜನರಿಗೆ ಓದೋದು ಹೇಗೆ ಅಂತ ಗೊತ್ತೇ ಇರಲ್ಲ. ಅಂದ್ರೆ ನಮ್ಗೆ ಯಾರು ಕಲ್ಸೇ ಇರಲ್ಲ. ಬಾಲ್ಯದಿಂದಲೇ ನಮ್ಗೆ ಹೇಳಿದ್ದೇನಂದ್ರೆ, ನಿಮ್ಮ ಪುಸ್ತಕವನ್ನು ಹೈಲೈಟ್ ಮಾಡಬೇಕು, ನೋಟ್ಸ್ ಗಳನ್ನ ಪದೇ ಪದೇ ಓದ್ಬೇಕು, ಮತ್ತು ಎಕ್ಸಾಮ್ ಮುಂಚೆ ಬಾಯ್ಪಾಠ ಹೊಡಿಬೇಕು ಅಂತ ನಮ್ಗೆ ಕಲ್ಸಿದ್ದಾರೆ. ಈ ಮೆಥಡ್ಸ್ ನಮ್ಗೆ ನಾನು ಸ್ಟಡಿ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಅಂತೂ ಕೊಡುತ್ತೆ, ಆದ್ರೆ ಈ ಮೆಥಡ್ಸ್ ಅಷ್ಟು ಇಫೆಕ್ಟಿವ್ ಇರಲ್ಲ. ಇದು ಒಡೆದ ಬಕೆಟ್ಗೆ ನೀರ್ ತುಂಬೋ ಹಾಗೇನೆ. ನೀವು ಪೂರ್ತಿ ಎಫರ್ಟ್ ಅಂತೂ ಹಾಕ್ತೀರಾ, ಆದ್ರೆ ನೀರು ಆ ಬಕೆಟ್ ನಿಂದ ಲೀಕ್ ಆಗ್ತಾನೆ ಇರುತ್ತೆ. ಆ ನೀರು ಹೊರಗಡೆ ಹರಿದು ಹೋಗ್ತಾನೆ ಇರುತ್ತೆ. ಅಂದ್ರೆ ನೀವು ಹೇಗೆ ಯೂಟ್ಯೂಬ್ ಆಡ್ಸ್ ನ ಸ್ಕಿಪ್ ಮಾಡ್ತಿರಲ್ಲ, ಹಾಗೇನೆ ನಿಮ್ಮ ಬ್ರೈನ್ ನಿಮ್ಮ ಸ್ಟಡಿನ ಸ್ಕಿಪ್ ಮಾಡಕ್ ನೋಡ್ತಿರತ್ತೆ. ನಿಮ್ಮ ಬ್ರೈನ್ ಏನ್ ಅನ್ಕೊಳ್ಳುತ್ತೆ ಅಂದ್ರೆ, ಈ ಮಾಹಿತಿಯ ಅಗತ್ಯನೇ ಇಲ್ಲ ಅಂತ ಅನ್ಕೊಂಡು ಅದನ್ನ ಮರ್ತ್ ಬಿಡುತ್ತೆ. ಇದಕ್ಕೇನೆ ಫಾರ್ಗೆಟಿಂಗ್ ಕರ್ವ್ ಅಂತ ಕರೀತಾರೆ. ಸರಿಯಾದ ಮೆಥಡ್ಸ್ ಇಲ್ಲದೆ ನಿಮ್ಮ ಬ್ರೈನ್ ಕೆಲವೇ ದಿನಗಳಲ್ಲಿ ಯಾವುದೇ ಮಾಹಿತಿಯನ್ನು ಮರ್ತ್ ಬಿಡುತ್ತೆ. ಆದ್ರೆ ನಿಮ್ಗಾಗಿ ನನ್ನ ಹತ್ರ ಒಂದು ಗುಡ್ ನ್ಯೂಸ್ ಇದೆ. ನೀವು ಜಾಸ್ತಿ ಸಮಯ ಓದ್ಬೇಕಾಗಿಲ್ಲ, ನಿಮ್ಗೆ ಬೇಕಾಗಿರುವುದು ಬೆಟರ್ ಟೆಕ್ನಿಕ್ಸ್. ಇಂದು ಈ ವಿಡಿಯೋದಲ್ಲಿ ನಾವು ಆ 5 ಸಿಂಪಲ್ ಜಾಪನೀಸ್ ಮೆಥಡ್ಸ್ ನ ಡಿಕೋಡ್ ಮಾಡೋಣ. ಜಪಾನ್ ನಲ್ಲಿರುವ ಸ್ಟೂಡೆಂಟ್ಸ್ ಹೇಗೆ ವಿಷಯಗಳನ್ನ ಸುಲಭವಾಗಿ ಮತ್ತು ದೀರ್ಘಕಾಲದವರೆಗೆ ನೆನಪಿಟ್ಕೋತಾರೆ ಅಂತ ನೋಡೋಣ. ಈ ಮೆಥಡ್ಸ್ ಈಸಿ, ಪ್ರಾಕ್ಟಿಕಲ್ ಮತ್ತು ಯಾರು ಬೇಕಾದ್ರೂ ಬಳಸಬಹುದು. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೆಥಡ್ ನಂಬರ್ 1, ಆಕ್ಟಿವ್ ರೀಕಾಲ್. ಬಹುತೇಕ ಸ್ಟೂಡೆಂಟ್ಸ್ ಮಾಡುವ ತಪ್ಪೇನ್ ಗೊತ್ತಾ? ಅವರು ಮಾಹಿತಿಯನ್ನ ಬ್ರೈನ್ ಒಳಗಡೆ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಓದುವ ಮೂಲಕ ಅಥವಾ ವಿಡಿಯೋ ನೋಡಿ ಕೇವಲ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಏನ್ ಅನ್ನಿಸ್ತಿರತ್ತೆ ಅಂದ್ರೆ, ನಾ ಸಿಕ್ಕಾಪಟ್ಟೆ ಸ್ಟಡಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿರತ್ತೆ. ಆದ್ರೆ ನೀವು ಸ್ಟಡಿನ ಆ ತರ ಮಾಡಬಾರ್ದು. ರಿಯಲ್ ಲರ್ನಿಂಗ್ ಯಾವಾಗ ಶುರುವಾಗುತ್ತೆ ಗೊತ್ತಾ? ನೀವು ಮಾಹಿತಿಯನ್ನ ಬ್ರೈನ್ ಇಂದ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದಾಗ, ಅಂದ್ರೆ ಪುಲ್ ಔಟ್ ಮಾಡಲು ಪ್ರಯತ್ನಿಸಿದಾಗ ನಿಮ್ಮ ರಿಯಲ್ ಲರ್ನಿಂಗ್ ಶುರು ಆಗುತ್ತೆ. ಇದನ್ನ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ನೀವು ಜಿಮ್ಗೆ ಹೋದ್ರಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನೀವು ಅಲ್ಲಿ ನಿಂತು ಕೇವಲ ವೇಟ್ಸ್ ಗಳನ್ನ ನೋಡ್ತಾ ಇದ್ರೆ ನಿಮ್ಮ ಬಾಡಿ ಬಿಲ್ಡ್ ಆಗತ್ತಾ? ಇಲ್ಲ. ನೀವು ವೇಟ್ಸ್ ಎತ್ತಿದಾಗ ಮಾತ್ರ ನಿಮ್ಮ ಮಸಲ್ಸ್ ಮೇಲೆ ಪ್ರೆಷರ್ ಬರುತ್ತೆ. ಆ ಪ್ರೆಷರ್ ದಿಂದಲೇ ಮಸಲ್ಸ್ ಗ್ರೋ ಆಗುತ್ತೆ. ಅದೇ ಲಾಜಿಕ್ ನ ನಿಮ್ಮ ಬ್ರೈನ್ಗೆ ಅಪ್ಲೈ ಮಾಡಬೇಕು. ನಿಮ್ಮ ಬ್ರೈನ್ಗೆ ಪ್ರೆಷರ್ ಹಾಕಬೇಕು. ನೀವು ಯಾವುದನ್ನಾದ್ರೂ ನೋಡದೆ ನೆನಪಿಗೆ ತರುವ ಪ್ರಯತ್ನ ಮಾಡಿದಾಗ ನಿಮ್ಮ ಬ್ರೈನ್ಗೆ ಎಕ್ಸಸೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗುತ್ತಾನೂ ಹೋಗುತ್ತೆ. ಹಾಗಾದ್ರೆ ಇದನ್ನ ಪ್ರಾಕ್ಟಿಕಲಿ ಹೇಗೆ ಮಾಡಬೇಕು? ಪ್ರೋಸೆಸ್ ತುಂಬಾ ಸಿಂಪಲ್ ಇದೆ. ನೀವು ಫಸ್ಟ್ ಸಿಂಪಲ್ ಆಗಿ ನೀವೇನು ಓದ್ತಿರ್ತೀರಲ್ಲ, ಅದನ್ನ ಸುಮ್ಮನೆ ಒಂದ್ಸಲ ಓದ್ಬೇಕು. ಮತ್ತು ಆಮೇಲೆ ನಿಮ್ಮ ಬುಕ್ ಅಥವಾ ನೋಟ್ಬುಕ್ ನ ಮುಚ್ಚಬೇಕು. ಒಂದು ಖಾಲಿ ಪೇಪರ್ ತಗೋಬೇಕು. ಎಷ್ಟು ಓದಿದ ವಿಷಯದ ಬಗ್ಗೆ ನಿಮ್ಗೆ ನೆನಪಿರತ್ತೆ ಅದನ್ನೆಲ್ಲ ಬರಿಬೇಕು. ಆದ್ರೆ ಒಂದು ಕಂಡೀಷನ್ ಇದೆ, ಅಪ್ಪಿ ತಪ್ಪಿ ಕೂಡ ಬುಕ್ ನೋಡಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗತ್ತೆ, ನಿಮ್ಮ ಬ್ರೈನ್ಗೆ ಏನು ನೆನಪೇ ಆಗ್ತಿರಲ್ಲ. ಆದ್ರೂ ಆ ಸ್ಟ್ರಗಲ್ ನಿಮ್ಗೆ ಆಗುತ್ತಿರುವ ಕಷ್ಟನೇ ಅಸಲಿ ಲರ್ನಿಂಗ್ ಆಗುತ್ತಿರುವ ಕ್ಷಣ ಇರುತ್ತೆ. ತುಂಬಾ ಜನ ಬಾಯ್ಪಾಠ ಮಾಡಿ ಖುಷಿ ಆಗ್ತಾರೆ, ನಂತರ ಮರ್ತ್ ಬಿಡ್ತಾರೆ. ಆದ್ರೆ ನೀವು ಆಕ್ಟಿವ್ ಆಗಿ ನಿಮ್ಮ ಬ್ರೈನ್ಗೆ ಟ್ರೈನ್ ಮಾಡ್ತಿರ್ತೀರಾ. ಅದಕ್ಕೆ ಸುಮ್ನೆ ಓದುವ ರೂಢಿ ಕಡಿಮೆ ಮಾಡ್ಕೊಳ್ಳಿ ಮತ್ತು ರೀಕಾಲಿಂಗ್ ಮಾಡುವುದಕ್ಕೆ ಶುರು ಮಾಡಿ. ಈಗ ಎರಡನೇ ಮೆಥಡ್, ದ ಕ್ಯೂಮನ್ ಮೆಥಡ್. ಪೂರ್ತಿ ಜಪಾನ ಶಾಲೆಗಳಲ್ಲಿ ಬಳಸುವ ಮೆಥಡ್ ದ ಕ್ಯೂಮನ್ ಮೆಥಡ್. ನಮ್ಗೆ ಒಂದು ಹ್ಯಾಬಿಟ್ ಇದೆ, ಎಕ್ಸಾಮ್ ಮುಂಚೆ ಎಲ್ಲ ಒಟ್ಟಿಗೆ ಓದ್ಬೇಕು, ಇವತ್ತು ಈ ಪೂರ್ತಿ ಚಾಪ್ಟರ್ ಮುಗಿಸೇ ಎದ್ದೇಳ್ಬೇಕು ಅಂತ ಅನ್ಕೋತಿರ್ತೀವಿ. ಆದ್ರೆ ಕ್ಯೂಮನ್ ಮೆಥಡ್ ಏನ್ ಹೇಳುತ್ತೆ ಗೊತ್ತಾ? ಲರ್ನಿಂಗ್ ಅಂದ್ರೆ ಒಂದು ಟವರ್ ಕಟ್ಟೋ ಹಾಗೆ. ನೀವು ಪೂರ್ತಿ ಟವರ್ನ ಒಂದೇ ಸಲ ಕಟ್ಟಕ್ಕಾಗಲ್ಲ. ಒಂದು ಬಾರಿ ಒಂದೇ ಬ್ಲಾಕ್ ಇಡ್ಬೇಕಾಗತ್ತೆ.
ಕೂಮನ್ ಮೆಥಡ್ ಕೂಡ ಹೀಗೆ ಕೆಲಸ ಮಾಡುತ್ತೆ. ಒಟ್ಟಿಗೆ ತುಂಬಾ ಮಾಹಿತಿಯನ್ನ ಬ್ರೈನ್ಗೆ ತುಂಬುವುದಕ್ಕಿಂತ ಸಣ್ಣ ಸಣ್ಣ ಡೈಲಿ ಪೀಸಸ್ ನಲ್ಲಿ ಓದ್ಬೇಕು. ಪ್ರತಿದಿನ ಕೇವಲ 15-30 ನಿಮಿಷ ಮಾತ್ರ ಓದ್ಬೇಕು. ಇನ್ನು ನೀವ್ ಅನ್ಕೋತಿರ್ಬಹುದು, ಕೇವಲ 15 ನಿಮಿಷನ, ಇದರಿಂದ ಏನಾಗುತ್ತೆ ಅಂತ ನೀವು ಅನ್ಕೋಬಹುದು. ಈ ವಿಷಯನ ಬೆಸ್ಟ್ ಸೆಲ್ಲಿಂಗ್ ಆಥರ್ ಜೇಮ್ಸ್ ಕ್ಲಿಯರ್ ಅವರ ಅಟೋಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲೂ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನೀವು ಪ್ರತಿದಿನ ಕೇವಲ 1% ಇಂಪ್ರೂವ್ಮೆಂಟ್ ಮಾಡಿದ್ರೆ ವರ್ಷದ ಕೊನೆಯಲ್ಲಿ ನೀವು 37 ಪಟ್ಟು ಉತ್ತಮವಾಗ್ತೀರಾ. ಹ್ಯೂಮನ್ ಅಂದ್ರೆ ಹೆಚ್ಚು ಮಾಡುವುದಲ್ಲ, ಕಡಿಮೆ ಮಾಡುವುದು. ಆದ್ರೆ ನೀವೇನ್ ಮಾಡ್ತಿರ್ತೀರಾ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು. ಅಂದ್ರೆ ಕನ್ಸಿಸ್ಟೆನ್ಸಿ ಓವರ್ ಇಂಟೆನ್ಸಿಟಿ. ಪ್ರತಿದಿನ ಕೇವಲ 20 ನಿಮಿಷ ಓದುವುದು ಪರೀಕ್ಷೆಯ ಜಸ್ಟ್ ಮುಂಚೆ ಒಂದೇ ದಿನ 10 ಗಂಟೆ ಓದುವುದಕ್ಕಿಂತ ತುಂಬಾ ಇಫೆಕ್ಟಿವ್ ಇರುತ್ತೆ, ತುಂಬಾ ಪವರ್ಫುಲ್ ಆಗಿರುತ್ತೆ. ಮೂರನೇ ಮೆಥಡ್ ಸ್ಪೇಸ್ಡ್ ರಿಪಿಟೇಷನ್. ಮೂರನೇ ಮೆಥಡ್ ನಮ್ಮ ಫಾರ್ಗೆಟಿಂಗ್ ಕರ್ವ್ಗೆ ನೇರವಾದ ಪರಿಹಾರ. ಇದನ್ನ ಸ್ಪೇಸ್ಡ್ ರಿಪಿಟೇಷನ್ ಅಂತ ಕರೀತಾರೆ. ಇದರ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗೇ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದು ಗಿಡದ ಉದಾಹರಣೆ ನೋಡೋಣ. ನೀವು ಒಂದು ಗಿಡಕ್ಕೆ ಒಂದೇ ಸಲ ಒಂದು ಪೂರ್ತಿ ಬಕೆಟ್ ನೀರ್ ಹಾಕಿ ಹೋಗ್ಬಿಟ್ರೆ ಆ ಗಿಡ ಬದುಕತ್ತಾ? ಇಲ್ಲ, ಅದು ಒಣಗೋಗತ್ತೆ ಮತ್ತು ನಿಮ್ಮ ನೀರು ಸಹ ವ್ಯರ್ಥ ಆಗತ್ತೆ. ನೀವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಇವತ್ತು ಮತ್ತೆ ನಾಳೆ ಮತ್ತು 2 ದಿನಗಳ ನಂತರ ಮತ್ತೆ ಒಂದು ವಾರದ ನಂತರ ನೀವು ಹಾಗೆ ನೀರು ಹಾಕ್ತಾನೆ ಇದ್ರೆ ಆ ಗಿಡ ಬದುಕತ್ತೆ. ನಮ್ಮ ಮೆಮೊರಿ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಒಮ್ಮೆ ಓದಿ ಮುಂದೆ ಹೋಗುವುದರಿಂದ ಸಾಕಾಗಲ್ಲ. ನಿಮ್ಮ ಬ್ರೈನ್ ಮರೆತೊಡಗುವ ಸಮಯದಲ್ಲಿ ಮತ್ತೆ ಆ ವಿಷಯನ ರಿವೈಸ್ ಮಾಡಬೇಕು. ಜಪಾನಿನ ವಿದ್ಯಾರ್ಥಿಗಳು ಬಾಯ್ಪಾಠ ಹೊಡೆಯಲ್ಲ, ಯಾಕಂದ್ರೆ ಅವರು ಸ್ಪೇಸ್ಡ್ ರಿಪಿಟೇಷನ್ ಬಳಸ್ತಾರೆ. ಅವರು ಓದಿದ ವಿಷಯವನ್ನು 1 ದಿನದ ನಂತರ ರಿವೈಸ್ ಮಾಡ್ತಾರೆ, ನಂತರ 3ನೇ ದಿನಾನೂ ರಿವೈಸ್ ಮಾಡ್ತಾರೆ, ನಂತರ 1 ವಾರದ ನಂತರನೂ ರಿವೈಸ್ ಮಾಡ್ತಾರೆ. ಪ್ರತಿ ಬಾರಿ ನೀವು ಹೀಗೆ ಮಾಡಿದಾಗ ನಿಮ್ಮ ಮೆಮೊರಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ. ಅದಕ್ಕೆ ನೆನಪಿರ್ಲಿ, ಒಮ್ಗಿಲೆ ಒಂದೇ ಸಲ ಬಕೆಟ್ ಗಟ್ಲೆ ನೀರು ಹಾಕಬೇಡಿ, ಬದಲಿಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಮೆಥಡ್ ನಂಬರ್ 4 ಕೈಸನ್. ಈ ಟೆಕ್ನಿಕ್ ಒಂದು ಶಕ್ತಿಶಾಲಿ ಜಾಪನೀಸ್ ಫಿಲಾಸಫಿ ಮೇಲೆ ಆಧಾರಿತವಾಗಿದೆ. ಕೈಸನ್ ಅಂದ್ರೆ ಚೆನ್ನಾಗಿರುವ ಕಡೆಗೆ ಬದಲಾವಣೆ ಅಥವಾ ಪ್ರತಿದಿನ ಚಿಕ್ಕ ಚಿಕ್ಕ ಪ್ರಗತಿ. ನಾವು ವಿದ್ಯಾರ್ಥಿಗಳು ಮಾಡೋ ದೊಡ್ಡ ತಪ್ಪೇನಂದ್ರೆ ಒಂದೇ ದಿನದಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತೀವಿ. ನಾಳೆಯಿಂದ 8 ಗಂಟೆ ಓದ್ತೀನಿ ಅಂತ ನಿರ್ಧಾರ ಮಾಡ್ತೀವಿ. ಆದ್ರೆ ಜಪಾನಿನ ವಿದ್ಯಾರ್ಥಿಗಳು ಪರ್ಫೆಕ್ಷನ್ ಬೆನ್ನಟ್ಟುವುದಿಲ್ಲ. ಅವರು ಚಿಕ್ಕವಾಗಿ ಆದ್ರೆ ನಿರಂತರ ಸುಧಾರಣೆಯ ಮೇಲೆ ಫೋಕಸ್ ಮಾಡ್ತಾರೆ. ನೀವು ಗಂಟೆಗಟ್ಟಲೆ ಓದುವ ಅವಶ್ಯಕತೆನೇ ಇಲ್ಲ. ಪ್ರತಿದಿನ ಕೇವಲ 6 ನಿಮಿಷ ಕೊಡೋದ್ರಿಂದಲೂ ನೀವು ಸ್ಮಾರ್ಟ್ ಆಗಬಹುದು. ಇದರ ಫಾರ್ಮುಲಾ: ಮೊದಲ 2 ನಿಮಿಷ ಆಕ್ಟಿವ್ ರಿಕಾಲ್, ನಿನ್ನೆ ಓದಿದ್ದನ್ನ ನೋಡದೆ ನೆನಪಿಗೆ ತರುವುದಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ 2 ನಿಮಿಷ ಸ್ಪೇಸ್ಡ್ ರೆಪಿಟೇಷನ್, ಅಂದ್ರೆ ಹಳೆಯ ವಿಷಯವನ್ನು ಮತ್ತೆ 1 ಬಾರಿ ರಿವೈಸ್ ಮಾಡಬೇಕು. ಮತ್ತು ಕೊನೆಯ 2 ನಿಮಿಷ ಫೋಕಸ್ಡ್ ಪ್ರಾಕ್ಟೀಸ್, ಒಂದು ಪ್ರಶ್ನೆನ ಸಾಲ್ವ್ ಮಾಡಬೇಕು. ಇಷ್ಟೇ, ಪ್ರತಿದಿನ ಕೇವಲ 6 ನಿಮಿಷ. ಕೈಸನ್ ಹೇಳುತ್ತೆ, ಈ ಸಣ್ಣ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರ್ತಾವೆ. ನೀವು ಇದನ್ನ ಪ್ರತಿದಿನ ಮಾಡಿದ್ರೆ 1 ತಿಂಗಳಿನ ನಂತರ ನೀವೆಷ್ಟು ಇಂಪ್ರೂವ್ ಆಗಿದ್ದೀರಿ ಅನ್ನೋದನ್ನ ನೋಡಿ ನೀವೇ ಸ್ವತಃ ಆಶ್ಚರ್ಯ ಪಡ್ತೀರಾ. ಕೊನೆಯ ಮೆಥಡ್ ಹೆಸರು ಶೂ ಅಂದ್ರೆ ಡೀಪ್ ಫೋಕಸ್, ಆಳವಾದ ಏಕಾಗ್ರತೆ. ಜಪಾನ್ನಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನ ತಾವೇ ಡೀಪ್ ಫೋಕಸ್ಗೆ ಟ್ರೈನ್ ಮಾಡ್ಕೊಳ್ತಾರೆ. ಹೇಗೆ? ಚಿಕ್ಕ ಚಿಕ್ಕ ಅಭ್ಯಾಸಗಳ ಮೂಲಕ. ಅವರು ಓದಲು ಶುರು ಮಾಡುವ ಮೊದಲೇ ಕೆಲವು ಸಿಗ್ನಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ. ಉದಾಹರಣೆಗೆ, ಒಂದು ಮೇಣದ ಬತ್ತಿ ಹಚ್ಚುವುದು, ಯಾವಾಗಲೂ ಒಂದೇ ಸ್ಥಳದಲ್ಲಿ ಕುಳಿತು ಓದುವುದು, ಒಂದೇ ಪೆನ್ ಬಳಸುವುದು. ಇದು ಕೇಳುವುದಕ್ಕೆ ವಿಚಿತ್ರವಾಗಿ ಅನ್ನಿಸಬಹುದು, ಆದ್ರೆ ಈ ಸಿಗ್ನಲ್ಸ್ ಗಳು ನಿಮ್ಮ ಬ್ರೈನ್ಗೆ ಏನ್ ಹೇಳುತ್ತೆ ಅಂದ್ರೆ ಈಗ ಓದುವ ಸಮಯ ಅಂತ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ನೀವು ಕೂಡ ಹೀಗೆ ಮಾಡಬಹುದು. ಒಂದು ಸೈಲೆಂಟ್ ಆಗಿರುವ ಜಾಗ ಹುಡುಕಿ, ಡಿಸ್ಟ್ರಾಕ್ಷನ್ಸ್ ಗಳನ್ನ ಆಫ್ ಮಾಡಿ, ನಿಮ್ಮ ಬ್ರೈನ್ ನ ಸ್ಟಡಿ ಮೋಡ್ಗೆ ಶಿಫ್ಟ್ ಮಾಡುವಂತ ಒಂದು ಸಣ್ಣ ಕೆಲಸ ಮಾಡಿ. ಅದು ಒಂದು ಸ್ಪೆಸಿಫಿಕ್ ಡೆಸ್ಕ್ ನಲ್ಲಿ ಕುಳಿತುಕೊಳ್ಳೋದಿರಬಹುದು ಅಥವಾ ಹಗುರವಾದ ಮ್ಯೂಸಿಕ್ ಕೇಳೋದಿರಬಹುದು. ನೀವು ಹೀಗೆ ಮಾಡಿದಾಗ ನಿಮ್ಮ ಬ್ರೈನ್ ಇನ್ಫಾರ್ಮೇಶನ್ ನ ಬೇಗ ಅರ್ಥ ಮಾಡ್ಕೊಳ್ಳುತ್ತೆ ಮತ್ತು ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಇನ್ನ ಬೋನಸ್ ಮೆಥಡ್ ಇಕಿಗಾಯ್ ಅಂದ್ರೆ ನಿಮ್ಮ ಇಂಜನ್ಗೆ ಬೇಕಾದ ಇಂಧನ. ಸ್ನೇಹಿತರೆ, ನಾವೀಗ 5 ಅದ್ಭುತ ಟೆಕ್ನಿಕ್ಸ್ ಗಳನ್ನ ಕಲ್ತಿದ್ದೇವೆ. ಆಕ್ಟಿವ್ ರಿಕಾಲ್, ಸ್ಪೇಸ್ಡ್ ರಿಪಿಟೇಷನ್, ಕೈಸನ್, ಶೂ. ಇವುಗಳೆಲ್ಲ ನಿಮ್ಮ ಬಳಿ ಒಂದು ಪವರ್ಫುಲ್ ಫೆರಾರಿ ಕಾರ್ ಇದ್ದಂಗೆ. ನಿಮ್ಮ ಬಳಿ ಇಂಜನ್ ಇದೆ, ಸ್ಟೇರಿಂಗ್ ಇದೆ, ಸ್ಪೀಡ್ ಇದೆ, ಆದ್ರೆ ಒಂದು ವಿಷಯ ಇನ್ನೂ ಮಿಸ್ಸಿಂಗ್ ಇದೆ. ಆ ಫೆರಾರಿಯಲ್ಲಿ ಪೆಟ್ರೋಲ್ ಇಲ್ಲ ಅಂದ್ರೆ ಅದು ಓಡತ್ತಾ? ಆ ಪೆಟ್ರೋಲ್ ಅಂದ್ರೆ ಇಕಿಗಾಯ್ ಒಂದು ಜಾಪನೀಸ್ ಕಾನ್ಸೆಪ್ಟ್. ಇದು ಓಕಿನಾವಾ ದ್ವೀಪದಿಂದ ಬಂದಿದೆ. ಅಲ್ಲಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಆಯಸ್ಸು ಹೊಂದಿರುವ ಜನ ವಾಸ ಮಾಡ್ತಾರೆ. ಇಕಿಗಾಯ್ ಅಂದ್ರೆ ಬದುಕುವ ಕಾರಣ. ಸರಳವಾಗಿ ಹೇಳ್ಬೇಕು ಅಂದ್ರೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದೇಳುವ ಕಾರಣ. ನೀವು ಗಮನಿಸಿದ್ದೀರಾ? ನಿಮ್ಮ ಬಳಿ ಎಲ್ಲಾ ಪುಸ್ತಕಗಳು ಇರ್ತವೆ, ನೋಟ್ಸ್ ಇರ್ತವೆ, ಶಾಂತವಾದ ರೂಮ್ ಇರುತ್ತೆ, ಆದ್ರೆ ಓದುವುದಕ್ಕೆ ಮನಸ್ಸೇ ಆಗ್ತಿರಲ್ಲ. ನೀವು ಹಾಗೆ ಮುಂದೂಡುತ್ತಾನೆ ಇರ್ತೀರಾ. ಯಾಕೆ ಗೊತ್ತಾ? ಯಾಕಂದ್ರೆ ನಿಮ್ಮ ಬಳಿ ಇಲ್ಲ. ನಿಮ್ಮ ಬ್ರೈನ್ ಕೇಳತ್ತೆ, ನಾನು ಈ ಹಿಸ್ಟ್ರಿ ಯಾಕೆ ಓದ್ಬೇಕು, ನಾನು
ನಾನು ಈ ಮ್ಯಾಥ್ಸ್ ಫಾರ್ಮುಲಾ ಯಾಕೆ ನೆನ್ಪಿಟ್ಕೋಬೇಕು, ಇದು ನನ್ನ ಜೀವನಕ್ಕೆ ಏನು ಉಪಯೋಗ ಆಗುತ್ತೆ, ಈ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಪವರ್ಫುಲ್ ಉತ್ತರ ಇಲ್ಲ ಅಂದ್ರೆ ಯಾವ ಮೆಮೊರಿ ಟೆಕ್ನಿಕ್ ಕೂಡ ಕೆಲಸ ಮಾಡೋದಿಲ್ಲ. ಜಪಾನ್ ವಿದ್ಯಾರ್ಥಿಗಳು ಕೇವಲ ಒಳ್ಳೆಯ ಗ್ರೇಡ್ಸ್ಗಾಗಿ ಓದಲ್ಲ, ಅವರು ತಮ್ಮ ಇಕಿಗಾಯ್ ಹುಡುಕ್ತಾರೆ. ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಡಾಕ್ಟರ್ ಆಗಬೇಕು, ಜನರ ಜೀವ ಉಳಿಸ್ಬೇಕು, ಇದು ನನ್ನ ಮಿಷನ್ ಅಂತ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಬಯಾಲಜಿ ಕೇವಲ ಬಾಯ್ಪಾಠ ಹೊಡೆಯುವ ವಿಷಯ ಅಲ್ಲ. ಸೊ ಅವರಿಗೆ ಅದನ್ನ ಅರ್ಥ ಮಾಡಿಕೊಳ್ಳುವ ಅನಿವಾರ್ಯತೆ ಇರುತ್ತೆ. ನೀವು ನಿಮ್ಮ ಸಬ್ಜೆಕ್ಟ್ ಅನ್ನು ನಿಮ್ಮ ಭವಿಷ್ಯದ ಜೊತೆ ಕನೆಕ್ಟ್ ಮಾಡಿದಾಗ ಓದುವುದಂದ್ರೆ ಭಾರ ಅನ್ಸಲ್ಲ, ಬದಲಿಗೆ ಅದು ಒಂದು ಮಿಷನ್ ಅಂತ ಅನ್ಸುತ್ತೆ. ಅದಕ್ಕೆ ಈ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ಬಳಸುವ ಮೊದಲು 1 ನಿಮಿಷ ಟೈಮ್ ತಗೊಂಡು ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನನ್ನ ಇಕಿಗ ಏನು ಅಂತ. ನಾನು ನನ್ನ ಪೋಷಕರಿಗೆ ಹೆಮ್ಮೆ ತರಬೇಕೆ, ನಾನು ಜಗತ್ತಿನಲ್ಲಿ ದೊಡ್ಡ ಬದಲಾವಣೆ ತರಬೇಕೆ, ಅಥವಾ ನಾನು ಫೈನಾನ್ಸಿಯಲಿ ಫ್ರೀ ಆಗಬೇಕೆ? ನೀವು 2-3 ಗಂಟೆ ಓದಿ ದಣದಾಗ ಅಥವಾ ನಿಮ್ಗೆ ನಿದ್ದೆ ಬರುವಾಗ ಆ ಸಮಯದಲ್ಲಿ ಆಕ್ಟಿವ್ ರಿಕಾಲ್ ಅಥವಾ ಪೊಮೊಡೊರೊ ನಿಮ್ಮನ್ನ ಎಬ್ಸಲ್ಲ. ಆ ಸಮಯದಲ್ಲಿ ನಿಮ್ಮ ಇಕಿಗಾಯ್ ನಿಮ್ಮನ್ನ ಎಬ್ಸತ್ತೆ. ಅದು ನಿಮ್ಮ ಮೈಂಡ್ಗೆ ಹೇಳುತ್ತೆ, ಯದ್ಬಾ ಇನ್ನು ಕೇವಲ 1 ಪೇಜ್ ಮಾತ್ರ ಓದೋಣ ಅಂತ ನಿಮ್ಗೆ ಪ್ರೇರಣೆ ಸಿಗತ್ತೆ. ಇಕಿಗಾಯ್ ಇಲ್ಲದೆ ರೀಡಿಂಗ್ ಅಂದ್ರೆ ಕೇವಲ ಒಂದು ಹೋರಾಟ, ಇಕಿಗಾಯ್ ಜೊತೆಗೆ ಓದುವುದಂದ್ರೆ ಒಂದು ಮೀನಿಂಗ್ಫುಲ್ ಜರ್ನಿ. ಆದ್ದರಿಂದ ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಒಂದು ಸ್ಟಿಕ್ಕಿ ನೋಟ್ಸ್ ಅಂಟಿಸಿ, ಅದರಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ, ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ. ಯಾವ ದಿನ ನಿಮ್ಗೆ ನಿಮ್ಮ ವಾಯ್ಸ್ ಸಿಗತ್ತೆ, ಆ ದಿನದಿಂದ ಓದುವುದಕ್ಕೆ ನಿಮ್ಗೆ ಯಾವುದೇ ಮೋಟಿವೇಶನ್ ವಿಡಿಯೋ ಅಗತ್ಯನೇ ಇರಲ್ಲ. ಮತ್ತು ಸ್ನೇಹಿತರೆ, ಇದೇ ಆ ಸೀಕ್ರೆಟ್ ಒಬ್ಬ ಸರಾಸರಿ ವಿದ್ಯಾರ್ಥಿಯನ್ನು ಟಾಪರ್ ಆಗಿ ಮಾಡುವುದು. ಅದಕ್ಕೆ ಹಿಂದೆ ನಿಮ್ಮ ಇಕಿಗಾಯ್ ಹುಡುಕಿ. ಹಾಗಿದ್ರೆ ಸ್ನೇಹಿತರೆ, ಇವು ಆ 5 ಸಿಂಪಲ್ ಬಟ್ ಪವರ್ಫುಲ್ ಮೆಥಡ್ಗಳು. ಈಗ ನಿಮ್ಮ ಬಳಿ 2 ದಾರಿಗಳಿವೆ. ಒಂದು, ಹಳೆಯ ಲೀಕ್ ಆಗುವ ಬಕೆಟ್ ವಿಧಾನದಲ್ಲಿ ಓದುತ್ತಾ ಕುಳಿತುಕೊಳ್ಳೋದು. ಅಲ್ಲಿ ನೀರು ಹೇಗೆ ಲೀಕ್ ಆಗತ್ತೋ ಹಾಗೆ ನಿಮ್ಮ ಮೆಮೊರಿಯಿಂದ ಆನ್ಸರ್ಗಳು ಕೂಡ ಲೀಕ್ ಆಗ್ತಾನೆ ಇರ್ತವೆ. ನೀವು ಶ್ರಮಪಟ್ಟು ಓದ್ತಾನೆ ಇರ್ತೀರಾ, ಆದ್ರೆ ಮತ್ತೆ ಮರೆತು ಬಿಡ್ತಿರ್ತೀರಾ. ಅಥವಾ ಈ 2ನೇ ಹಾದಿ ಅಂದ್ರೆ ಈ 5 ಮೆಥಡ್ಸ್ ಗಳನ್ನು ಬಳಸಿ ಸ್ಮಾರ್ಟ್ ಆಗಿ ಓದಬಹುದು. ನಿಮ್ಗೆ ಇವತ್ತೇ ಎಲ್ಲಾ ಬದಲಾಯಿಸುವ ಅಗತ್ಯ ಇಲ್ಲ. ಒಂದು ಟೆಕ್ನಿಕ್ ಅನ್ನಾದ್ರೂ ಈಗಿನಿಂದಲೇ ಪ್ರಾರಂಭಿಸಿ. ಈ ವಿಡಿಯೋ ಮುಗಿದ ತಕ್ಷಣ ಒಂದು ಖಾಲಿ ಪೇಪರ್ ತೆಗೆದು ಬರೀರಿ, ಈ ವಿಡಿಯೋದಿಂದ ನಾನು ಏನ್ ಕಲಿತೆ. ನೀವೇ ಆಶ್ಚರ್ಯ ಪಡ್ತೀರಾ, ಓದುವುದಂದ್ರೆ ಎಷ್ಟು ಈಸಿ ಅಂತ ನಿಮ್ಗೆ ಅನ್ಸತ್ತೆ. ಗಮನದಲ್ಲಿರ್ಲಿ, ಟಾಪ್ 1% ಲರ್ನರ್ಸ್ ಹುಟ್ಟಿನಿಂದ ಸ್ಮಾರ್ಟ್ ಆಗಿರುವುದಿಲ್ಲ. ಅವರು ಬೇರೆ ರೀತಿಯಲ್ಲಿ ಓದ್ತಿರ್ತಾರೆ, ಅಂದ್ರೆ ಅವರು ಬೇರೆ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಈ ಮೆಥಡ್ಸ್ ಗಳು ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗೀಚಿ ಅಥವಾ ಬಾಯ್ಪಾಠ ಹೊಡೆಯುತ್ತಾ ಬೇಸತ್ತಿರುವ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗ ನಿಮ್ಮ ಟರ್ನ್, ಲರ್ನ್ ಸ್ಮಾರ್ಟರ್ ನಾಟ್ ಹಾರ್ಡರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬೈ, ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.